ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆಗಳು ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೆ. ಆ ವಿಡಿಯೋ ಸರಣಿಯ ಮುಂದುವರೆದ ಭಾಗ ಇವತ್ತಿನ ತರಗತಿಯಾಗಿರುತ್ತದೆ. ಸೊ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇಂದಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇಂದಿನ ತರಗತಿಯ ಮೊದಲನೇ ಪ್ರಶ್ನೆ ಹೀಗಾಗಿದೆ: ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು? ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು? ಆಪ್ಷನ್: ಕೊಡಸಳ್ಳಿ, ಗೇರುಸೊಪ್ಪ, ಶಿವನಸಮುದ್ರ, ಲಿಂಗನಮಕ್ಕಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಿವನಸಮುದ್ರ. ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂದರೆ ಶಿವನಸಮುದ್ರ. ಇದು ಸ್ಥಾಪನೆಯಾಗಿದ್ದು 1905ರಲ್ಲಿ. ಇದನ್ನು ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ. ಹಾಗೂ ಇದು ಕಾವೇರಿ ನದಿಗೆ, ಯಾವ ನದಿಗೆ ಅಂದರೆ ಕಾವೇರಿ ನದಿಗೆ ನಿರ್ಮಿಸಿದ್ದು. ಇದು ಎರಡು ಕವಲುಗಳಾಗಿ ಹರಿಯುತ್ತದೆ. ಅವು ಯಾವುವು ಅಂದರೆ ಮೊದಲನೇದು ಗಗನಚುಕ್ಕಿ, ಎರಡನೇದು ಭರಚುಕ್ಕಿ. ಗಗನಚುಕ್ಕಿ ಹಾಗೂ ಭರಚುಕ್ಕಿ ಎಂಬ ಎರಡು ಜಲಪಾತಗಳನ್ನು ಸೃಷ್ಟಿಸುವ ನದಿ ಯಾವುದು ಅಂದರೆ ಕಾವೇರಿ ನದಿ. ಈ ಕಾವೇರಿ ನದಿಗೆ ಶಿವನಸಮುದ್ರವನ್ನು 1905ರಲ್ಲಿ ಸ್ಥಾಪಿಸಲಾಯಿತು. ಸೊ ನೆಕ್ಸ್ಟ್ ಪ್ರಶ್ನೆ: ದ್ವಾರಸಮುದ್ರ ಈ ಕೆಳಗಿನ ಯಾವ ರಾಜಮನೆತನದ ರಾಜಧಾನಿಯಾಗಿತ್ತು? ದ್ವಾರಸಮುದ್ರ ಈ ಕೆಳಗಿನ ಯಾವ ರಾಜಮನೆತನದ ರಾಜಧಾನಿಯಾಗಿತ್ತು? ಆಪ್ಷನ್ ಎ ಹೊಯ್ಸಳರು, ಬಿ ಶಾತವಾಹನರು, ಸಿ ಪಾಂಡ್ಯರು, ಡಿ ಚೋಳರು. ಸೊ ಇದಕ್ಕೆ ಸರಿಯಾದ ಉತ್ತರ ಎ ಹೊಯ್ಸಳರು. ಈ ಹೊಯ್ಸಳರ ಸ್ಥಾಪಕ ಯಾರು ಅಂದರೆ ಸಳ. ದ್ವಾರಸಮುದ್ರದ ಹೊಯ್ಸಳರ ಸ್ಥಾಪಕ ಸಳ. ಹೊಯ್ಸಳರ ಮೊದಲ ರಾಜಧಾನಿ ಯಾವುದು ಅಂದರೆ ಸಸೆಯೂರು. ತುಂಬ ಸತಿ ಪ್ರಶ್ನೆ ಇದು ರಿಪೀಟ್ ಆಗಿದೆ. ಹೊಯ್ಸಳರ ಮೊದಲ ರಾಜಧಾನಿ ಯಾವುದು ಅಂತ ಹೇಳಿಕೊಟ್ಟು ದ್ವಾರಸಮುದ್ರ ಅಂತ ಕೊಟ್ಟರೆ ಅದು ಮೊದಲ ರಾಜಧಾನಿ ಆಗಲ್ಲ. ಯಾಕಂದರೆ ಹೊಯ್ಸಳರ ಮೊದಲ ರಾಜಧಾನಿ ಸಸೆಯೂರು, ಎರಡನೇ ರಾಜಧಾನಿ ಬೇಲೂರು, ಇನ್ನು ಮೂರನೇ ರಾಜಧಾನಿ ಯಾವುದು ಅಂದರೆ ದ್ವಾರಸಮುದ್ರ. ಮೂರನೇ ರಾಜಧಾನಿ ದ್ವಾರಸಮುದ್ರ. ದ್ವಾರಸಮುದ್ರದ ಹೊಯ್ಸಳರು ಅಂತಲೇ ಇವರು ಫೇಮಸ್ ಆಗಿರೋದು. ಸೊ ಇದರ ಸ್ಥಾಪಕ ಸಳ. ಇವರ ಮೊದಲನೇ ರಾಜಧಾನಿ ಸಸೆಯೂರು, ಎರಡನೇದು ಬೇಲೂರು, ಮೂರನೇದು ದ್ವಾರಸಮುದ್ರ. ದ್ವಾರಸಮುದ್ರಕ್ಕೆ ಇನ್ನೊಂದು ಹೆಸರೇ ಹಳೆಬೀಡು ಅಂತ ಹೇಳಿ ಕರಿತೀವಿ. ಈ ಹೊಯ್ಸಳರ ಸಾಮ್ರಾಜ್ಯದ ಸ್ಥಾಪನೆ ಕುರಿತು ವಿವರಿಸುವ ಶಾಸನ ಯಾವುದು ಅಂದರೆ ಅದುವೇ ಬೇಲೂರು ಶಾಸನ. ಯಾವುದು ಅಂದರೆ ಬೇಲೂರು ಶಾಸನ. ಇದು ದ್ವಾರಸಮುದ್ರದ ಹೊಯ್ಸಳರ ಸಾಮ್ರಾಜ್ಯದ ಸ್ಥಾಪನೆ ಕುರಿತು ವಿವರಿಸುವಂಥ ಶಾಸನವಾಗಿದೆ. ಇನ್ನು ಸಳನ ಗುರು ಯಾರು ಅಂತ ಹೇಳಿ ಕೇಳಿದ್ರೆ ಸುಧಾತಾಚಾರ್ಯ. ಸಳನ ಗುರು ಯಾರು? ಸುಧಾತಾಚಾರ್ಯ. ಈ ದ್ವಾರಸಮುದ್ರದ ಹೊಯ್ಸಳರ ಕಾಲದಲ್ಲಿ ಈ ಸಸೆಯೂರು ಅನ್ನೋದು ಏನು ಸೆಕೆಂಡ್ನೇ ರಾಜಧಾನಿ ಆಗಿತ್ತಲ್ಲ, ಈ ಸಸೆಯೂರನ್ನು ಬೇಲೂರಿಗೆ ವರ್ಗಾಯಿಸಿದ ರಾಜ ಯಾರು ಅಂದರೆ ಆತನೇ ವಿನಯಾದಿತ್ಯ. ಈ ಸಸೆಯೂರನ್ನು ಬೇಲೂರಿಗೆ ವರ್ಗಾಯಿಸಿದವರು ಯಾರು ಅಂದರೆ ವಿನಯಾದಿತ್ಯ ಅನ್ನೋರು ಸಸೆಯೂರನ್ನು ಬೇಲೂರು ಆಗಿ ವರ್ಗಾಯಿಸುತ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಆಪ್ಷನ್ ಎ ಚಾಮರಾಜನಗರ, ಬಿ ಕೊಡಗು, ಸಿ ಉಡುಪಿ, ಡಿ ದಕ್ಷಿಣ ಕನ್ನಡ. ಸೊ ಇದಕ್ಕೆ ಸರಿಯಾದ ಉತ್ತರ ಉಡುಪಿ ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ಹಾಗೂ ಈ ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ ಇವು ಮೂರು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ, ಉಡುಪಿ ಒಂದನ್ನು ಹೊರತುಪಡಿಸಿ. ಈ ಉಡುಪಿ ಬಗ್ಗೆ ಹೇಳಬೇಕು ಅಂದರೆ
ಉಡುಪಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಅದು ಉಡುಪಿ. ಎಷ್ಟು ಅಂದರೆ 1094 ಮಹಿಳೆಯರು. 1000 ಪುರುಷರಿಗೆ 1094 ಮಹಿಳೆಯರನ್ನು ಹೊಂದಿರುವಂಥ ಉಡುಪಿ. ಇನ್ನು ಚಾಮರಾಜನಗರದ ಬಗ್ಗೆ ಹೇಳಬೇಕು ಅಂದರೆ ಚಾಮರಾಜನಗರವು ದಕ್ಷಿಣದ ತುತ್ತ ತುದಿಯಲ್ಲಿರುವ ಜಿಲ್ಲೆಯಾಗಿದೆ. ಚಾಮರಾಜನಗರವು ದಕ್ಷಿಣದ ತುತ್ತ ತುದಿಯಲ್ಲಿರುವ ಜಿಲ್ಲೆಯಾಗಿದೆ. ಹಾಗೂ ಈ ಜಿಲ್ಲೆ ಕೇರಳ ಮತ್ತು ತಮಿಳುನಾಡಿನ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಈ ಚಾಮರಾಜನಗರ ಅನ್ನೋದು ಕೇರಳ ಮತ್ತು ತಮಿಳುನಾಡಿನ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. ಇನ್ನು ಈ ಕೊಡಗು ಬಗ್ಗೆ ಹೇಳಬೇಕು ಅಂದರೆ ಕರ್ನಾಟಕದ ಕಾಶ್ಮೀರ ಅಂಥೇಳಿ ಕರೀತಾರೆ. ಈ ಕೊಡಗಿಗೆ ಕರ್ನಾಟಕದ ಕಾಶ್ಮೀರ ಅಂಥೇಳಿ ಕರೀತಾರೆ. ಹಾಗೂ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತಲೂ ಕೂಡ ಕರೀತಾರೆ. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಹಾಗೂ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂಥೇಳಿ ಕರೀತಾರೆ. ಇನ್ನು ಈ ದಕ್ಷಿಣ ಕನ್ನಡದ ಬಗ್ಗೆ ಹೇಳಬೇಕು ಅಂದರೆ ಕರ್ನಾಟಕದ ಬ್ಯಾಂಕಿಂಗ್ ಚಳುವಳಿಯ ತೊಟ್ಟಿಲು ಅಂಥೇಳಿ ಕರೀತಾರೆ. ದಕ್ಷಿಣ ಕನ್ನಡವನ್ನು ಕರ್ನಾಟಕದ ಬ್ಯಾಂಕಿಂಗ್ ಚಳುವಳಿಯ ತೊಟ್ಟಿಲು ಅಂಥೇಳಿ ಕರೀತಾರೆ. ದಕ್ಷಿಣ ಕನ್ನಡವನ್ನು ಕರ್ನಾಟಕದ ಬ್ಯಾಂಕಿಂಗ್ ಚಳುವಳಿಯ ತೊಟ್ಟಿಲು ಅಂಥೇಳಿ ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ವಿಚಾರವನ್ನು ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ವಿಚಾರವನ್ನು ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಆಪ್ಷನ್ ಎ ಜರ್ಮನಿ, ಬಿ ರಷ್ಯಾ, ಸಿ ಅಮೇರಿಕಾ, ಡಿ ದಕ್ಷಿಣ ಆಫ್ರಿಕಾ. ಸೊ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ದೇಶದಿಂದ ನಾವು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಆಮೇಲೆ ಈ ಜರ್ಮನಿ ಅನ್ನೋದ್ರಿಂದ ತುರ್ತು ಪರಿಸ್ಥಿತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಜರ್ಮನಿಯಿಂದ ತುರ್ತು ಪರಿಸ್ಥಿತಿ. ಇನ್ನು ಅಮೇರಿಕಾದಿಂದ ಮೂಲಭೂತ ಹಕ್ಕುಗಳು. ಇನ್ನು ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿ. ಜರ್ಮನಿಯಿಂದ ತುರ್ತು ಪರಿಸ್ಥಿತಿ, ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳು, ಇನ್ನು ಅಮೇರಿಕಾದಿಂದ ಮೂಲಭೂತ ಹಕ್ಕುಗಳು, ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿ. ಇನ್ನು ಐರಿಸ್ ಅಂತ ಹೇಳಿ ಬರುತ್ತೆ. ಐರಿಸ್ ದೇಶದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಐರಿಸ್ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಪ್ರಶ್ನೆ. ಥ್ಯಾಂಕ್ ಯು ಸೋ ಮಚ್.